ಹಾಯ್ ನಮಸ್ಕಾರ ಸ್ನೇಹಿತರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ರೇವಗಿ ಇಂದು ಸಮಾಜಶಾಸ್ತ್ರದ ವಿಷಯದಲ್ಲಿ ನಮ್ಮ ದ್ವಿತೀಯ ವರ್ಷದ ವಿದ್ಯಾರ್ಥಿನಿಯಾದ ಮಹಾಲಕ್ಷ್ಮಿ ಅವರು ಪ್ರಶ್ನೆನೂ ಕೂಡ ಅವರೇ ಹೇಳ್ತಾರೆ, ಜೊತೆಗೆ ಉತ್ತರ ಕೂಡ ಅವರೇ ಹೇಳ್ತಾರೆ. ಆಲ್ ದ ಬೆಸ್ಟ್ ಮಹಾಲಕ್ಷ್ಮಿ ಅವರೇ. ಡೆಮೋಗ್ರಫಿ ಎಂಬ ಪದದ ಉತ್ಪತ್ತಿ ತಿಳಿಸಿ. ಇದು ಗ್ರೀಕ್ ಭಾಷೆಯ ಡೆಮೋಸ್ ಮತ್ತು ಗ್ರಾಫೆನ್ ಎಂಬ ಎರಡು ಪದಗಳಿಂದ ಬಂದಿದೆ. ಲಿಂಗಾನುಪಾತದಲ್ಲಿ ವಿಪರೀತ ಅಸಮತೋಲನ ಹೊಂದಿರುವ ಕರ್ನಾಟಕದ ಯಾವುದಾದರೂ ಒಂದು ಜಿಲ್ಲೆಯನ್ನು ಹೆಸರಿಸಿ. ಮಂಡ್ಯ ಅಥವಾ ಬೆಳಗಾವಿ. ಪಕ್ಕಾಹಾರ ಎಂದರೇನು? ಹಾಲು ಮತ್ತು ತುಪ್ಪದಿಂದ ತಯಾರಿಸಿದ ಆಹಾರವನ್ನು ಪಕ್ಕಾಹಾರ ಎನ್ನುತ್ತಾರೆ. ಲಿಜಿತ್ನ ಕೇಂದ್ರ ಕಚೇರಿ ಎಲ್ಲಿದೆ? ಲಿಜಿತ್ನ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ತರವಾಡ್ ಎಂದರೆ ಏನು? ಕೇರಳದ ನಾಯರ್ಗಳ ಮಾತೃಪ್ರಧಾನ ಅವಿಭಕ್ತ ಕುಟುಂಬವನ್ನು ತರವಾಡ್ ಎನ್ನುತ್ತಾರೆ. ಇಲ್ಲಂ ಎಂದರೆ ಏನು? ಕೇರಳದ ನಂಬೋದಿರಿಗಳ ಪಿತೃಪ್ರಧಾನ ಅವಿಭಕ್ತ ಕುಟುಂಬವನ್ನು ಇಲ್ಲಂ ಎನ್ನುತ್ತಾರೆ. ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯ ಎಂದು ಕರೆದವರು ಯಾರು? ಚಾರ್ಲ್ಸ್ ಮೆಟ್ಕಾಫ್. ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಜ್ಯೋತಿಬಾ ಫುಲೆ. ಭಾರತದ ಪ್ರಾಚೀನ ಹೆಸರುಗಳಲ್ಲಿ ಒಂದನ್ನು ಹೆಸರಿಸಿ. ಭರತಖಂಡ. 2011ರ ಜನಗಣತಿಯಲ್ಲಿ ದಾಖಲಾದ ಲಿಂಗಾನುಪಾತದ ಪ್ರಮಾಣ 1000 ಪುರುಷರಿಗೆ 940 ಮಹಿಳೆಯರು. ಭಾರತದ ಪ್ರಥಮ ವಾರ್ತಾಪತ್ರಿಕೆ ಯಾವುದು? ಸಂವಾದ್ ಕೌಮುದಿ. ಕರ್ನಾಟಕದ ಪ್ರಥಮ ವಾರ್ತಾಪತ್ರಿಕೆ ಯಾವುದು? ಮಂಗಳೂರು ಸಮಾಚಾರ. ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಎಂಬ ಗ್ರಂಥದ ಕರ್ತೃ ಯಾರು? AR ದೇಸಾಯಿ. ವಿಸ್ತರಿಸಿ. ಟೆಲಿವಿಷನ್ ರೇಟಿಂಗ್ ಪಾಯಿಂಟ್. ದೂರದರ್ಶನ ಅಳತೆಯ ಬಿಂದು. IRDP ಅನ್ನು ವಿಸ್ತರಿಸಿ. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ. ಮಹಿಳಾ ಸಬಲೀಕರಣ ಎಂದರೆ ಏನು? ಸಬಲೀಕರಣ ಎಂದರೆ ಅಧಿಕಾರ ಕೊಡುವುದು ಎಂದರ್ಥ. ಮಹಿಳೆಯರಿಗೆ ಅಧಿಕಾರವನ್ನು ನೀಡಿ ಅವರನ್ನು ಸಬಲರನ್ನಾಗಿಸುವುದೇ ಮಹಿಳಾ ಸಬಲೀಕರಣ. ಇರಾವತಿ ಕರ್ವೆ ಅವರ ಪ್ರಕಾರ ಕುಟುಂಬದ ವ್ಯಾಖ್ಯೆ. ರಕ್ತ ಸಂಬಂಧಿಗಳ ಸಮೂಹವೊಂದು ಒಂದೇ ಮನೆಯಲ್ಲಿ ವಾಸಿಸುತ್ತಾ ಒಂದೇ ಅಡುಗೆ ಮನೆಯಲ್ಲಿ ತಯಾರಾದ ಆಹಾರವನ್ನು ಸೇವಿಸುತ್ತಾ ಆಸ್ತಿಯ ಮೇಲೆ ಸಮಾನ ಒಡೆತನವನ್ನು ಹೊಂದಿದ್ದು ಪೂಜಾ ಕಾರ್ಯಗಳಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಪಾಲ್ಗೊಳ್ಳುವ ಕುಟುಂಬವನ್ನು ಅವಿಭಕ್ತ ಕುಟುಂಬ ಎಂದಿದ್ದಾರೆ. ಅಗೋಚರ ಮಾರುಕಟ್ಟೆ ಎಂದರೇನು? ಆನ್ಲೈನ್ ಮಾಹಿತಿ ಮೂಲಕ ಸಂವಹನ ತಂತ್ರಜ್ಞಾನವನ್ನು ಬಳಸಿಕೊಂಡು ನಡೆಯುವ ವ್ಯಾಪಾರ ವಹಿವಾಟವನ್ನು ಅಗೋಚರ ಮಾರುಕಟ್ಟೆ ಎಂದಿದ್ದಾರೆ. ಕರ್ತ ಎಂದರೆ ಯಾರು? ಅವಿಭಕ್ತ ಕುಟುಂಬದ ಯಜಮಾನ. ಆಧುನೀಕರಣ ಎಂಬ ಪದವನ್ನು ಪರಿಚಯಿಸಿದವರು ಯಾರು? ಡೇನಿಯಲ್ ಲರ್ನರ್. ಪಾಶ್ಚಾತ್ಯೀಕರಣ ಎಂಬ ಪದವನ್ನು ಪರಿಚಯಿಸಿದವರು ಯಾರು? MN ಶ್ರೀನಿವಾಸ್. ಸೊ ಇಲ್ಲಿವರೆಗೂ ಏನು ಹಿಂದೆ ನಡೆದಂಥ 2015ರಲ್ಲಿ ನಡೆದಂಥ ಹಿಂದಿನ ಪರೀಕ್ಷೆಯಲ್ಲಿ ನಡೆದಂಥ ಪ್ರಶ್ನೆಗಳನ್ನು ಜೊತೆಗೆ ಉತ್ತರ ಕೂಡ ಅವರೇ ಹೇಳಿದ್ದಾರೆ. ಸೊ ಅವರಿಗೆ ಮೊದಲನೇದಾಗಿ ತುಂಬು ಹೃದಯದ ಧನ್ಯವಾದಗಳು. ಏಕೆಂತಂತಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಒಂದು ಪ್ರತಿಭೆ ಇರುತ್ತೆ. ಆ ಪ್ರತಿಭೆಯನ್ನು ಹೊರಗೆ ನಾವು ತರಬೇಕು. ಸೊ ಎಲ್ಲರೂ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಯಶಸ್ವಿ ಆಗ್ತೀರಾ. ಸೊ ಹೀಗೆ ಕೂಡ ಮತ್ತೆ ನಿಮ್ಮ ಮುಂಬರುವ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪ್ರಶ್ನೆ ಕೂಡ ನೀವೇ, ಉತ್ತರ ಕೂಡ ನೀವೇ ಹೇಳುವಂಥ ಒಂದು ಪ್ರಯತ್ನ ಮಾಡಿ. ಸೊ ಅವರು ಉತ್ತಮವಾದ ರೀತಿಯಲ್ಲಿ ಪ್ರಶ್ನೆ ಉತ್ತರಗಳನ್ನು ಹೇಳಿರುವುದಕ್ಕಾಗಿ ಅವರಿಗಾಗಿ ನನ್ನ ಕಡೆಯಿಂದ ಒಂದು ಚಿಕ್ಕದಾದ ಕಾಣಿಕೆಯನ್ನು ಕೊಡ್ತಾ ಇದ್ದೀನಿ. ಅವರು ಸ್ವೀಕಾರ ಮಾಡಬೇಕು.